ಇಂದು ನಡೆದ ಗಣಿತದ ಕೀ ಆನ್ಸರ್ ನೋಡ್ರಿ. ಬಹು ಆಯ್ಕೆ ಪ್ರಶ್ನೆಗಳು ಆನ್ಸರ್ ಯಾವುದಾಗಿರ್ತದೆ ಅಂತಕ್ಕಂಥದ್ದು. ಫಸ್ಟ್ ನೋಡ್ರಿ, ಅಸಂಭವ ಘಟನೆಯ ಸಂಭವನೀಯತೆ ಅಂತಂದರೆ 0. ಕೋಶಕ್ ಟೀಟಾ = 5/3 ಆದರೆ ಸೈನ್ ಟೀಟಾದ ಬೆಲೆ ಏನಾಗಿರ್ತದೆ ಅಂದ್ರೆ 3/5 ಆಗಿರ್ತದೆ. ಅದೇ ವರ್ಗ ಸಮೀಕರಣ ಮೂರನೇದೋಡು ವರ್ಗ ಸಮೀಕರಣ ಉದಾಹರಣೆ ಕೇಳ್ಯಾರ. ಅವ್ರು x² ಇರ್ತಕ್ಕಂಥ ಘಾತ 2 ಇರಬೇಕು. x² - 5x + 6 = 0. ಇದು ವರ್ಗ ಸಮೀಕರಣಕ್ಕೆ ಉದಾಹರಣೆ. ಇದು ನೆಕ್ಸ್ಟ್ 4ನೇದು ನೋಡ್ರಿ, ಇದ್ದಾಗ ಪರಿಹಾರಗಳು ಹೆಂಗಿರ್ತಾವಂತ ಅನನ್ಯ ಪರಿಹಾರ ಹೊಂದಿರ್ತಾವೆ. ಫಸ್ಟಿಗೆ ನೋಡ್ರಿ, ನಾಟಿಕೊಳ್ಳು ಇದು ಅನನ್ಯ ಪರಿಹಾರ ಹೊಂದಿರ್ತದೆ. ನೆಕ್ಸ್ಟ್ ಗೋಳದ ಘನಫಲದ ಸೂತ್ರ 4/3πr³ ಆಗಿರ್ತದೆ. 6ನೇದು ನೋಡಿ, n = 2n + 1 ಸಾಮಾನ್ಯ ವ್ಯತ್ಯಾಸ ಏನಾಗಿರ್ತದೆ ಡಿ. ಅದು ಡಿ ಸಾಮಾನ್ಯ ವ್ಯತ್ಯಾಸ ಡಿ. ಬಿ ಆನ್ಸರ್ ಇದು 2 ಆಗಿರ್ತದೆ. 7ನೇದು ಏನಪ್ಪ ಅಂತಂದ್ರೆ ಇದು ಮಧ್ಯಬಿಂದು 3,5 ಬರ್ತದೆ ನೋಡ್ರಿ. ಟ್ರಾಪಿಜಲ್ AD ಉದ್ದ 60 ಸೆಂಟಿಮೀಟರ್ ಆಗಿರ್ತದೆ. ನೆಕ್ಸ್ಟ್ ನೋಡ್ರಿ, ಈ ಭಾಗದಾಗ ಒಂದು ಅಂಕದ ಪ್ರಶ್ನೆಗಳು. ಅಂಕಗಣಿತ ಮೂಲ ಪ್ರಮೇಯ. ಪ್ರತಿಯೊಂದು ಭಾಜ್ಯ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಅನನ್ಯವಾಗಿ ವ್ಯಕ್ತಪಡಿಸಬಹುದು. ಎಷ್ಟು ಬರೋದು ಸಾಕು. ಸಮಾಂತರ ಶ್ರೇಣಿಯ ಮೊತ್ತದ ಸೂತ್ರ ಬರೀ SN = n/2 a + an. ಕೊನೆಯ ಪದ ಕೊಟ್ಟರು ಅಂತಂದ್ರೆ ಇದು ಬರೀಬೇಕು, ಹೌದಾ? ಇಲ್ಲ ಅಂತಂದರೆ 2a + n - 1 × d ಫಾರ್ಮುಲಾ. ಘನ ಬಹುಪದೋಕ್ತಿಯ ಗರಿಷ್ಠ ಘಾತ ಯಾವುದಪ್ಪ ಅಂದರೆ 3 ನೋಡಿ. 12ನೇದು ಮಧ್ಯಬಿಂದು ಪ್ರಮೇಯದಂತೆ BC ಉದ್ದ D = 4. BC ಏಟಾಗಿರ್ತದಪ್ಪ ಅಂದ್ರೆ ಅದ್ರ ಡಬಲ್ ಇರ್ತದ 8 ಸೆಂಟಿಮೀಟರ್. 13ನೇದು ಚೌಕ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ 6a² ಚದರಮಾನಗಳು ಅಂತ ಬರೀಬೇಕು. ಸಮಾಂತರ ರೇಖೆಗಳಿದ್ದಾಗ P ಯ ಬೆಲೆ ಕೇಳ್ಯಾರ. P ಯ ಬೆಲೆ ಎಷ್ಟಾಗಿರ್ತದೆ ಅಂದರೆ 4 ಇರ್ತದೆ ನೋಡ್ರಿ. 2 ಮತ್ತು 3 ಅಂಕದ ಪ್ರಶ್ನೆಗಳು ನೋಡ್ರಿ. ಮಧ್ಯಾಂಕವಿರುವ ವರ್ಗಾಂತರ ಯಾವುದಪ್ಪ ಅಂದ್ರೆ 20, 30. ಏಕೆಂದರೆ n/2 ಮಾಡ್ರಿ 10 ಬರ್ತದೆ. 16 P(x) = x + 5ರ ನಕ್ಷೆಯು x ಅಕ್ಷವನ್ನು ಛೇದಿಸುವ ಬಿಂದು ಯಾವುದಪ್ಪ ಅಂದ್ರೆ -5, 0 ಆಗಿರ್ತದೆ ನೋಡ್ರಿ. 17ನೇದು 5 + √3 ಅಭಾಗಲಬ್ಧವನ್ನು ಸಾಧಿಸುವುದು. ಇದು √3 ಇಲ್ಲೇ ಇಟ್ಟುಕೊಂಡು ಏನಪ್ಪ ಅಂದ್ರೆ ಈ ಕಡೆ a - 5b ರೂಪಕ್ಕೆ ತಂದು ವಿರೋಧಾಭಾಸವನ್ನು ಸಾಧಿಸುವುದು. ಇಷ್ಟು ಬರ್ದಕ್ಕಿಸಿದ್ರೆ ಆಯ್ತು, ಮುಗಿದಾಯ್ತು. ಇನ್ನೊಂದು ಸ್ವಲ್ಪ ಬರಿಬೇಕು ತಳಗೆ ಸ್ಟೆಪ್ ನಿಮ್ಗೆ ಗೊತ್ತದ. ವರ್ಜಿಸುವ ವಿಧಾನ ನೋಡ್ರಿ. ಇದರಲ್ಲಿ y ವ್ಯಾಲ್ಯೂ ಏನಪ್ಪ ಅಂದ್ರೆ 7 ಬರ್ತದೆ. x ವ್ಯಾಲ್ಯೂ ನೋಡ್ರಿ, ಇದು ಏನಪ್ಪ ಅಂದ್ರೆ y = ಈಗ ಇಲ್ಲಿ x = 3 ಬರಬೇಕು, y = 2 ಬರ್ತದೆ. ವರ್ಜು ಕ್ಯಾನ್ಸಲ್ ಮಾಡಿದ್ರೆ ಮೊತ್ತ ಕಂಡುಹಿಡಿಯೋದು ಅಂದರೆ S20 20 ಪದಗಳ ಮೊತ್ತ 670 ಆಗಿರ್ತದೆ ನೋಡ್ರಿ. 20ನೇ ಪ್ರಶ್ನೆ ನೋಡ್ರಿ. ತ್ರಿಕೋನಮಿತಿ ಅನುಪಾತ sin α = 3/5, tan θ 4/3 ಆಗಿರುತ್ತೆ. ವರ್ಗ ಸಮೀಕರಣದ ಮೂಲಗಳು ಅಂತಂದರೆ x = 6 ಬರ್ತದೆ, ಇನ್ನೊಂದು x = -10. ಪ್ರಶ್ನೆ 21. 22 ಲಸ ಕಂಡುಹಿಡಿಯೋದು ಅಥವಾ ಮಸ ಏಟು ಬರ್ತದೆ ಅಂತಂದರೆ 15, ಲಸ 60 ಬರ್ತದೆ ನೋಡಿ. ನಿರ್ದೇಶಾಂಕ ರೇಖಾಗಣಿತದ ವ್ಯಾಸದ ತುದಿಗಳು 6, 5 ಮತ್ತು b ಇದು 2, 1. ವ್ಯಾಸದ ಉದ್ದ ಏಟಾಗಿರ್ತದೆ 4√2 ಮಾನಗಳು ಅಂತ ಬರೀಬೇಕು. 24ನೇ ಪ್ರಶ್ನೆ ಆನ್ಸರ್ ನೋಡಿ. ವೃತ್ತದ ತ್ರಿಜ್ಯ ಲಂಬಕೋನ ತ್ರಿಭುಜದ ನಿಯಮದಂತೆ ತ್ರಿಜ್ಯ O = 5 ಸೆಂಟಿಮೀಟರ್ ಆಗಿರುತ್ತೆ ನೋಡ್ರಿ. 25ನೇದು ಬಹುಪದೋಕ್ತಿಯ ಶೂನ್ಯತೆಗಳು ಅಂತ ಕೇಳಿದ್ರೆ 4 ಮತ್ತು -2 ಬರ್ತವೆ ಶೂನ್ಯತೆಗಳು. ವೃತ್ತದ ಪ್ರಮೇಯ ಸ್ಪರ್ಶಕವು ತ್ರಿಜ್ಯಕ್ಕೆ ಲಂಬವಾಗಿರುತ್ತೆ ಎಂಬ ಸಾಧನೆ ಮಾಡಬೇಕು, ಸಾಧಿಸಿ ತೋರಿಸ್ಬೇಕು. ವೃತ್ತದ ಪ್ರಮೇಯ ಗೊತ್ತದ ನಿಮ್ಗೆ. ಸಮರೂಪ ತ್ರಿಭುಜಗಳ ಭಾಗಗಳು 15 ಸೆಂಟಿಮೀಟರ್, 20 ಸೆಂಟಿಮೀಟರ್ ಮತ್ತು 25 ಸೆಂಟಿಮೀಟರ್ ಆಗಿರ್ತವೆ ನೋಡಿ ಸಮರೂಪ ತ್ರಿಭುಜಗಳು. ಸಂಖ್ಯಾಶಾಸ್ತ್ರಕ್ಕೆ ಸರಾಸರಿ ಎಷ್ಟು ಬರ್ತದೆ? 27.6 ಬರ್ತದೆ ನೋಡಿ. ಬಹುಲಕ ಕಂಡುಹಿಡಿದ್ರೆ 33 ಬರ್ತದೆ. 29 ತ್ರಿಕೋನಮಿತಿ ನಿತ್ಯ ಸಮೀಕರಣದಲ್ಲಿ ಇದೇನಪ್ಪ ಅಂದರೆ LHS = RHS ಸಾಧಿಸೋದಂತ ಗೊತ್ತಿದೆ ನಿಮ್ಗೆ. ಆನ್ಸರ್ ಇಲ್ಲಿ ಅದ. ವೃತ್ತಕ್ಕೆ ಸಂಬಂಧಿಸಿದ ವಿಸ್ತೀರ್ಣ ಬಿಸಿಲಿಗೆ ವಿಸ್ತೀರ್ಣ ಎಷ್ಟಂದ್ರೆ 462 ಸೆಂಟಿಮೀಟರ್ ಸ್ಕ್ವೇರ್. ತಂತಿ ಉದ್ದ 86 ಸೆಂಟಿಮೀಟರ್ ಬರ್ತದೆ ನೋಡಿ. 31ನೇದು ಚೌಕಗಳ ಬಾಹುಗಳು A = 6 ಮೀಟರ್ ಮತ್ತು B = 9 ಮೀಟರ್. ವಿಸ್ತೀರ್ಣಗಳ ಅನುಪಾತ 4:9 ಆತ ನೋಡಿ. 32ನೇದು ಭಾಗ ಪ್ರಮಾಣ ಸೂತ್ರ ಬಿಂದುವಿನ ನಿರ್ದೇಶಾಂಕಗಳು 3,4 ಬರ್ತದೆ ನೋಡಿ. ಸಂಭವನೀಯತೆ ಮೊತ್ತ 6 ಆಗುವ ಸಂಭವನೀಯತೆ ಎಷ್ಟಾದ 5/36. ವರ್ಗ ಸಂಖ್ಯೆ ಬರುವ ಸಂಭವನೀಯತೆ 4/9 ಆಗ್ತದೆ. ನಕ್ಷೆ ವಿಧಾನದಿಂದ ಬಿಡಿಸಿದ್ರೆ x = 4 ಬರಬೇಕು, y = 1 ಬರಬೇಕು ನೋಡಿ ಗ್ರಾಫ್ ಮುಖಾಂತರ. ಸಮಾಂತರ ಶ್ರೇಣಿ ಬಿಡಿಸೋದಂದ್ರೆ a ವ್ಯಾಲ್ಯೂ d ವ್ಯಾಲ್ಯೂ 3 ಶ್ರೇಣಿ ಏನು ಬರ್ತದೆ 2, 5, 8, 11 ಬರಬೇಕು ಸಮಾಂತರ ಶ್ರೇಣಿ. ಕೋನ ಪ್ರಮೇಯ 2 ತ್ರಿಭುಜಗಳ ಸಮರೂಪವಾಗಿ ಎಂದು ಸಾಧಿಸುವುದನ್ನು ಪ್ರಮೇಯದ. ಈಗ 4 ಮತ್ತು 5 ಅಂಕದ ಪ್ರಶ್ನೆಗಳು. ಎತ್ತರ ಮತ್ತು ದೂರ ಗೋಪುರದ ಎತ್ತರ 30 ಮೀಟರ್ ಇರಬೇಕು.
ಕಟ್ಟಡದ ನಡುವಿನ ದೂರ 11.55 ಮೀಟರ್ ಆಗಿರ್ತದೆ. ನೆಕ್ಸ್ಟ್ ಲಾಸ್ಟ್ 38ನೇ ಪ್ರಶ್ನೆ. ಮೇಲ್ಮೈ ವಿಸ್ತೀರ್ಣ ಉಳಿದ ಲೋಹದ ಘನಫಲ ಎಷ್ಟಾಗಿರ್ತದೆ? 950.52 ಸೆಂಟಿಮೀಟರ್ ಕ್ಯೂಬ್ ಬರಬೇಕು. ಒಟ್ಟು ಮೇಲ್ಮೈ ವಿಸ್ತೀರ್ಣ 937.6 ಸೆಂಟಿಮೀಟರ್ ಸ್ಕ್ವೇರ್ ಬರಬೇಕು. ಅದ್ರಾಗ 38ನೇದಾಗ ಏನದ ಅಂದರೆ ಅಥವಾ ಅದು ನೋಡ್ರಿ, 39ನೇದಲ್ಲ ಅಥವಾ ಇದ್ದಿದ್ದು ನೀರಿನ ಮಟ್ಟದ ಏರಿಕೆ. ಯಾಕಂದರೆ ನೀರಿನ ಮಟ್ಟದ ಏರಿಕೆ ಏನಾಗಿರುತ್ತೆ? 2.4 ಸೆಂಟಿಮೀಟರ್ ಬರ್ತದೆ. ತುಂಬಬೇಕಾದ ಹೆಚ್ಚುವರಿ ನೀರಿನ ಪ್ರಮಾಣ ಎಷ್ಟಾಗಬೇಕಂದ್ರೆ 2760.8 ಸೆಂಟಿಮೀಟರ್ ಕ್ಯೂಬ್ ಬರಬೇಕು. ಗೊತ್ತಾಯ್ತಾ? ಇಷ್ಟು ಏನಪ್ಪ ಅಂತಂದರೆ 38 ಪ್ರಶ್ನೆಗಳ ಆನ್ಸರ್ಗಳು ಏನೇನು ಬರಬೇಕಂತಕ್ಕಂಥದ್ದು ಈ ಒಂದು ವಿಡಿಯೋದಲ್ಲಿ ನೋಡಿದೆವು. ಓಕೆ, ಮತ್ತು ಏನಪ್ಪ ಅಂದರೆ ಇದು ಎಲ್ಲ ಕ್ಲಿಯರಾಗಿ ಸೊಲ್ಯೂಷನ್ ಬೇಕಾಯ್ತಪ್ಪ ಅಂದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನೊಂದು ವಿಡಿಯೋ ಏನಪ್ಪ ಅಂದರೆ ಪೂರಾ ಸೊಲ್ಯೂಷನ್ ಮುಖಾಂತರ ನಿಮಗೆ ತೋರಿಸ್ಕೊಡ್ತದೆ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.